ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ CG ಕ್ರಿಯೇಷನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಭೀಮನ ಅಮಾವಾಸ್ಯೆ ಶುಭಾಶಯಗಳು. ಉಮಾ ಮಹೇಶ್ವರ ಕೃಪೆಯಿಂದ ನಿಮ್ಮ ಸೌಭಾಗ್ಯವು ಚಿರವಾಗಿರಲಿ ಎಂದು ಪ್ರಾರ್ಥಿಸುತ್ತಾ ಇಂದಿನ ವಿಡಿಯೋವನ್ನು ಆರಂಭಿಸುತ್ತೇನೆ. ಫ್ರೆಂಡ್ಸ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಈ ನಾರಾಯಣಿ ಸ್ತೋತ್ರವನ್ನು ಹೇಳೋದ್ರಿಂದ ಈ ಭೀಮನ ಅಮಾವಾಸ್ಯೆ ದಿನ ನಾರಾಯಣಿ ದೇವಿಗೆ ನಮಗೆ ಸಕಲ ಸೌಭಾಗ್ಯವನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತಾ ಶ್ಲೋಕವನ್ನು ಮತ್ತು ಅದರ ಫಲಶ್ರುತಿಯನ್ನು ತಿಳಿದುಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ನಾರಾಯಣಿ ಶ್ಲೋಕವು ಹಿಂದೂ ಧಾರ್ಮಿಕ ಪ್ರಸಿದ್ಧ ಗ್ರಂಥವಾದ ದೇವಿ ಮಹಾತ್ಮೆಯಿಂದ ದುರ್ಗಾ ಸಪ್ತಶತಿಯಿಂದ ಬಂದಿದೆ. ಇದು ಮಾರ್ಕಂಡೇಯ ಪುರಾಣದ ಒಂದು ಭಾಗವಾಗೈತಿ. ಈ ಶ್ಲೋಕಗಳಲ್ಲಿ ನಾರಾಯಣಿ ದೇವಿಯ ವಿವಿಧ ದೈವಿ ರೂಪಗಳನ್ನು ವರ್ಣಿಸುವುದಲ್ಲದೆ ವಿವಿಧ ರೂಪಗಳನ್ನು ವರ್ಣಿಸಲಾಗಿದೆ. ಬ್ರಹ್ಮಾಣಿ, ಮಹೇಶ್ವರಿ, ವೈಷ್ಣವಿ, ವರಾಹಿ, ನರಸಿಂಹಿ, ಇಂದ್ರಾಣಿ, ಲಕ್ಷ್ಮಿ, ಸರಸ್ವತಿ, ಚಾಮುಂಡಿ, ಮೇಧ, ಧ್ರುವ ಹೀಗೆ ಎಲ್ಲ ದೇವತೆಗಳು ನಾರಾಯಣಿ ದೇವಿಯ ವಿವಿಧ ಅವತಾರಗಳಿವು. ಅವಳು ಅನಂತ ಶಕ್ತಿಯ ಕಿರಣಗಳೆಂದು ಇಲ್ಲಿ ವರ್ಣಿಸಲಾಗಿದೆ. ಜಗನ್ಮಾತೆ ನಾರಾಯಣಿಯನ್ನು ಇಲ್ಲಿ ಸೃಷ್ಟಿ, ಸ್ಥಿತಿ, ಲಯಗಳ ಮೂಲಭೂತ ಶಕ್ತಿಯಾಗಿ ವಿಶ್ವದ ಸಮಸ್ತ ಅಧಿಪತಿಯಾಗಿ ಸೂಚಿಸಲಾಗಿರುವುದು. ನಾರಾಯಣಿ ದೇವಿಯು ಕೇವಲ ದೈವಿಕ ಶಕ್ತಿ ಅಲ್ಲದ ಪ್ರತಿಯೊಂದು ಜೀವಿಯ ಹೃದಯದಾಗೂ ಬುದ್ಧಿ, ಜ್ಞಾನ, ವಿವೇಚನೆ ರೂಪದಾಗ ನೆಲೆಸಿ ಅವರಿಗೆ ಸ್ವರ್ಗ ಸುಖ ಮತ್ತು ಮೋಕ್ಷದ ಪ್ರದಾನಿಸುವ ಪರಮಶಕ್ತಿಯಾಗಿರುವಳು. ನಾರಾಯಣಿ ದೇವಿ ಸರ್ವ ಮಂಗಳಕಾರಿ, ಶುಭಪ್ರದಾಯಿನಿ, ಭಕ್ತರ ಸಮಸ್ತ ಇಷ್ಟಾರ್ಥಗಳನ್ನು ಈಡೇರಿಸಿಕೊಡುವಳು. ಶರಣಾದ ಗತಿಯಾದವರಿಗೆ ರಕ್ಷಿಸುವ ತಾಯಿ. ತ್ರಿನೇತ್ರೆ ಗೌರಿ ರೂಪದಲ್ಲಿ ಆರಾಧಿಸಲ್ಪಡುವ ನಾರಾಯಣಿಯು ಸಮಸ್ತ ಲೋಕಗಳಿಗೆ ಆಶ್ರಯದಾತೆಯಾಗಿರುವಳು. ಭಕ್ತರನ್ನು ರಕ್ಷಿಸಲು ಮತ್ತು ಅಧರ್ಮವನ್ನು ನಾಶ ಮಾಡಲು ದೇವಿಯು ವಿವಿಧ ಅವತಾರಗಳನ್ನು ಜನ್ಮ ತಾಳಿ ದುಷ್ಟರನ್ನು ಸಂಹರಿಸಿ ಲೋಕಕ್ಕೆ ನೆಮ್ಮದಿ ತಂದು ಧರ್ಮವನ್ನು ಸ್ಥಾಪಿಸುವಳು. ಅವಳು ಶರಣಾಗತರಾದವರ ದುಃಖವನ್ನು ದೂರ ಮಾಡಿ ಅವರಿಗೆ ಶಾಂತಿ, ಧೈರ್ಯ, ಸಂಪತ್ತು, ಅವರ ಸೌಭಾಗ್ಯ, ಜ್ಞಾನವನ್ನು ನೀಡುವಳು. ಶ್ಲೋಕವನ್ನು ನಿರಂತರವಾಗಿ ಪಠಣ ಮಾಡೋದ್ರಿಂದ ದೇಹ ಮತ್ತು ಮನಸ್ಸಿಗೆ ರಕ್ಷಣೆ ಒದಗಿಸಿ ಆಂತರಿಕ ಶಾಂತಿ ತರ್ತೈತಿ. ನಾರಾಯಣಿ ಕೃಪೆಯಿಂದ ದುಷ್ಟಶಕ್ತಿಗಳು, ಕೆಟ್ಟ ದೃಷ್ಟಿ ಇವೆಲ್ಲ ನಿವಾರಣೆ ಆಗ್ತವೆ. ಭಕ್ತರೊಳಗೆ ಆತ್ಮವಿಶ್ವಾಸ, ಜ್ಞಾನ, ಬುದ್ಧಿಮತ್ತೆ ಮತ್ತು ಧೈರ್ಯವನ್ನು ತರ್ತೈತಿ. ನಾರಾಯಣಿ ಆಶೀರ್ವಾದದಿಂದ ಜೀವನದಾಗ ಐಶ್ವರ್ಯ, ಸಮೃದ್ಧಿ, ಮಂಗಳಕರ ವಾತಾವರಣ ಮತ್ತು ಸೌಭಾಗ್ಯವನ್ನು ಸಮಸ್ತ ಶುಭ ಫಲಗಳು ದೊರೆಯುವುದು. ಜಗನ್ಮಾತೆ ನಾರಾಯಣಿ ದೇವಿಯು ಸೃಷ್ಟಿ, ಸ್ಥಿತಿ, ಲಯಗಳ ಪರಮಶಕ್ತಿಯಾಗಿ ಸ್ತುತಿಸಲಾಗಿರೋದ್ರಿಂದ ಅವಳನ್ನು ಬುದ್ಧಿ, ಜ್ಞಾನ ಮತ್ತು ಸಮಸ್ತ ಮಂಗಳಗಳ ಮೂಲವೆಂದು ಬಣ್ಣಿಸಲಾಗುವುದು. ಭಕ್ತಿ ಇದ್ರೆ ಈ ಮಂತ್ರವನ್ನು ನಾವು ಗ್ರಹದೋಷ ಮತ್ತು ಮನೆಗೆ ದುಷ್ಟ ಪರಿಣಾಮಗಳು ಇವೆಲ್ಲ ಭಯ ಎಲ್ಲ ದೂರಾಗಿ ಮನಸ್ಸಿನಾಗ ಮನೆಗೆ ನೆಮ್ಮದಿ ಸಿಗ್ತೈತಿ. ಮತ್ತು ನಾರಾಯಣಿ ದೇವಿ ಶರಣಾಗತ ಆಗಿ ಬಂದವರ ಅವ್ರ ಇಷ್ಟಾರ್ಥವನ್ನು ಪೂರ್ಣಗೊಳ್ಳುವುದು, ಜೀವನದಲ್ಲಿ ಯಶಸ್ವಿ ಪ್ರಾಪ್ತಿಯಾಗುವುದು. ಈ ಶ್ಲೋಕವನ್ನು ನಾವು ದುರ್ಗಾದೇವಿಯ ಇಲ್ಲ ಪಾರ್ವತಿ ದೇವಿಯ ಫೋಟೋದ ಮುಂದೆ ಇಲ್ಲ ದೇವರ ಕೋಣೆಯಲ್ಲಿ ಕುಂತು ನಿತ್ಯವೂ ಪಠಿಸುವುದರಿಂದ ನಾವು ನಮ್ಮ ಮನೋಭಿಲಾಷೆಗಳನ್ನು ಈಡೇರಿಸಿಕೊಳ್ಳಬಹುದು. ಸರ್ವಸ್ಯ ಬುದ್ಧಿ ರೂಪೇಣ ಜನಸ್ಯ ಹೃದಯ ಸಂಸ್ಥಿತೆ ಸ್ವರ್ಗಾಪವರ್ಗದೆ ದೇವಿ ನಾರಾಯಣಿ ನಮೋಸ್ತುತೆ. ಕಲಾ ಕಾಷ್ಠಾದಿರೂಪೇಣ ಪರಿಣಾಮ ಪ್ರದಾಯಿನಿ ವಿಶ್ವಸ್ಯೋಪರತೌ ಶಕ್ತೆ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾತ್ರ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಹಂಸಯುಕ್ತ ವಿಮಾನಸ್ಥೆ ಬ್ರಹ್ಮಾಣಿ ರೂಪಧಾರಿಣಿ ಕೌಶಾಭಕ್ಷರಿಕೆ ದೇವಿ ನಾರಾಯಣಿ ನಮೋಸ್ತುತೆ. ತ್ರಿಶೂಲ ಚಂದ್ರಾಹಿಧರೆ ಮಹಾವೃಷಭವಾಹಿನಿ ಮಹೇಶ್ವರಿ ಸ್ವರೂಪೇಣ ನಾರಾಯಣಿ ನಮೋಸ್ತುತೆ. ಮಯೂರ ಕುಕ್ಕುಟವೃತೆ ಮಹಾಶಕ್ತಿಧರೆ ನಗೆ ಕುಮಾರಿ ರೂಪ ಸಂಸ್ಥಾನೆ ನಾರಾಯಣಿ ನಮೋಸ್ತುತೆ. ಶಂಖಚಕ್ರ ಗದಾಶಾಂಗೈ
गृहीत परमायुधे प्रसीद वैष्णवी रूपे नारायणी नमोस्तुते। गृहीतोग्रमहाचक्रे दंष्टोद्रवसुन्दरे वराहरूपिणि शिवे नारायणी नमोस्तुते। नरसिंहरूपेणोग्रेण हन्त्युद्धृत्याकृत्योद्यमे त्रैलोक्यत्राणसहिते नारायणी नमोस्तुते। किरीटिनि महावज्रे सहस्रनयनोज्ज्वले वृतप्राणहरे चैन्द्री नारायणी नमोस्तुते। शिवदूतीस्वरूपेण हतधृत्य महाबले घोररूपे महारावे नारायणी नमोस्तुते। दंष्ट्राकरालवदने शिरोमालविभूषणे चामुण्डे मुण्डमतने नारायणी नमोस्तुते। लक्ष्मी लज्जे महाविद्ये श्रद्धे पुष्टि स्वदे ध्रुवे महारात्रि महामाये नारायणी नमोस्तुते। मेधे सरस्वती वरे भूति भाब्रवी तामसी नियते त्वं प्रसीदेसे नारायणी नमोस्तुते। ಫ್ರೆಂಡ್ಸ್, ವಿಡಿಯೋ ಕೊನೆವರೆಗೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.